42 ಕೋಟಿ ಎಲ್ಲ ಜನರು ಕೂಡ ಸಮಾನತೆ ಸಮಾಜದ ಸದಸ್ಯರಾಗಬೇಕು. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅಸಮಾನತೆ ಇದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ರಿಗೂ ಸಮಾನ ಅವಕಾಶಗಳು ಸಾಧ್ಯ ಆಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತರಲೇಬೇಕು. ಒಂದು ವೇಳೆ ತರಲಿಕ್ಕೆ ಸಾಧ್ಯವಾಗದೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅದರ ಸೌಧ ಯಾವ ಜನ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನರೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಹುಷಾರಾಗಿರ್ಬೇಕು, ಎಚ್ಚರಿಕೆ ಮಾತು. ಅದರಿಂದ ನೀವೆಲ್ಲರೂ ಕೂಡ, ನಾವು ಮತ್ತು ನಾವು ಓಟ್ ತಗೊಂಡು ಬಂದಿರಬಹುದು, ಆದರೆ ನೀವು ಸರ್ಕಾರದಿಂದ ನೇಮಕ ಆದಂಥವ್ರು. ಆದರೆ ನಾವಿಬ್ಬರೂ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಮಾಲೀಕರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು, ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು. ನಾವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ. ಈಗ ನೀವು ಬೇಡಿಕೆಗಳನ್ನು ಇಡಬೇಡಿ, ಕೇಳಬೇಡಿ ಅಂತ ಹೇಳಲ್ಲ, ಕೇಳಬೇಕು. ನೀವು ಬೇಡಿಕೆಗಳನ್ನು ಇಡಬೇಕು. ಸರ್ಕಾರ ನಿಮಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್ಕಾರ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನೆರವೇರಿಸಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದೇ ಮೊದಲನೇ ಆದ್ಯತೆ ಅಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ನೀವು ಎಲ್ಲಕ್ಕೂ ಚಪ್ಪಾಳೆ ತಟ್ತೀರಿ, ನನಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು ಏನೋ ಅಂತ ಗೊತ್ತಾಗಲಿಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ಆದರೆ ಕೇಳಬೇಕು. ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಆ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ನಮ್ಮ ಮಾಲೀಕರು ಇದ್ದಾರಲ್ಲ, ನಿಮಗೆ ಮಾಲೀಕರು ಈ ರಾಜ್ಯದ ಜನ, ನೀವು ಸೇರ್ಕೊಂಡಿದ್ದೀರಿ ಅದರಲ್ಲಿ. ಅವ್ರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯತೆ. ನಿಮ್ಮ ಡಿಮ್ಯಾಂಡ್ಗಳನ್ನು ಇಡ್ತಕ್ಕಂಥದ್ದು ನಂತರದ ಆದ್ಯತೆ. ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ನೀವೆಲ್ಲ ವಿದ್ಯಾವಂತರು, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿರೋರು ಇದ್ದೀರಿ, ಪದವಿ ಮಾಡಿರೋರು ಇದ್ದೀರಿ, ಡಿಪ್ಲೊಮಾ ಮಾಡಿರೋರು ಇದ್ದೀರಿ, ಇಂಜಿನಿಯರಿಂಗ್ MBBS ಮಾಡಿರ್ತಕ್ಕಂಥವ್ರು ಇದ್ದೀರಿ, MA MSc ಓದಿರೋರು ಇದ್ದೀರಿ, ರಿಸರ್ಚ್ ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು, PhD ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು. ಆದ್ರಿಂದ ಈ ದೇಶದ ಇತಿಹಾಸವನ್ನ ಮತ್ತೆ ಸಂವಿಧಾನವನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಮೊನ್ನೆ ಇಲ್ಲೇನೆ ಸಂವಿಧಾನ
ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡೋದು. ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡೋದು 2 ದಿನಗಳ ಕಾಲ. ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸಿದ್ದರು. ಯಾವುದೇ ಕಾರಣಕ್ಕೆ ಪ್ರಜಾಸತ್ತೆ ಉಳಿಬೇಕು, ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು, ಇವು ದುರ್ಬಲ ಆಗಬಾರ್ದು. ದುರ್ಬಲ ಆದರೆ ಯಾರು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇವತ್ತು ಸಂವಿಧಾನ ಜಾರಿಯಾಗಿ 75ನೇ ವರ್ಷ, ಅಮೃತ ವರ್ಷ. ನೀವು ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ 1920ನೇ ಇಸ್ವಿ. ಈಗಾಗಲೇ 103 ವರ್ಷ ತುಂಬೋಗ್ಬಿಟ್ಟಿದೆ. 104ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 104ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಸಮ್ಮೇಳನಗಳನ್ನು ಮಾಡಿರ್ಬೋದು. ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಿಮ್ಮ ಸಮಸ್ಯೆಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿರ್ಬೋದು. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತಿನವರೆಗೆ ಅನೇಕ ಎಂಥದ ಆಯೋಗವು ವೇತನ ಆಯೋಗ ನನಗೆ ಗೊತ್ತು. ವೇತನ ಆಯೋಗ ನಾನು ನೀವು ಹೇಳಿ ಅಂತ ನಾನು ಕೇಳಿದ್ದು. ಇಲ್ಲಿವರೆಗೆ 7 ವೇತನ ಆಯೋಗಗಳಾಗಿದ್ದಾವೆ. ಇದು 7ನೇದಪ್ಪ ಗೊತ್ತು. ಆ ರಚನೆ ಆಗ್ಬಿಟ್ಟದಲ್ಲ. 7ನೇ ವೇತನ ಆಯೋಗ ಆಗಿದೆ. ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ, ಅದನ್ನ ಜಾರಿಗೆ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. 5ನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು. ಹೌದಲ್ಲ? ನಾನು ಹಣಕಾಸು ಮಂತ್ರಿ ಆಗಿದ್ದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆಗಲೂ ಕೂಡ ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು. ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ದರು. ಆಗಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ. ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ. ನಾನು ವಿರುದ್ಧ ಇದ್ದಿದ್ರೆ 6ನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ? ಅಪಪ್ರಚಾರ ನನಗೆ ತೊಂದರೆನೂ ಆಯ್ತು ಅಂತ ಇಟ್ಕೊಳ್ಳೋಣ. ಆಗ 6ನೇ ಆಯೋಗದ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು. ಆಗ ಅಧ್ಯಕ್ಷರಾಗಿ ಮಂಜೇಗೌಡರು ಇದ್ರು. ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು. ನಾನು ಬಂದಿದ್ದೆ. ಆದರೆ ಇಷ್ಟು ಜನ ಸೇರಿರಲಿಲ್ಲ. ಆಗ ಇಷ್ಟು ಜನ ಇರಲಿಲ್ಲ. ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಷಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು. ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸರ್ಕಾರಿ ನೌಕರರ 6ನೇ ವೇತನ ಆಯೋಗ ಅದಕ್ಕೆ 30% ಬೇಸಿಕ್ ಪೇ ಫಿಟ್ಮೆಂಟ್ 30% ಮಾಡಿ 10,500 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿದೆ. ಹೌದಲ್ಲ? 30% ಯಾವಲ್ಲಾರು ಆಗಿತ್ತಾ? 22 ಹೈಯೆಸ್ಟ್ ಇತ್ತು. ಈಗ 7ನೇ ವೇತನ ಆಯೋಗದಲ್ಲಿ ವರದಿ ಕೊಟ್ಟಿದ್ದಾರ. ಈಗ ಪ್ಲೀಸ್ ನೀವು 40% ಇಲ್ದಿರೋ 50% ಕೇಳಿ, ನಂದೇನು ತಕರಾರಿಲ್ಲ. ಗೊತ್ತಾಯ್ತಾ? 30% ಕೊಟ್ಟಿದ್ದೀವಿ. ಈಗ ಇಂಟ್ರೀಮ್ ರಿಪೋರ್ಟ್, ಇಂಟ್ರೀಮ್ ತೀರ್ಮಾನ ನಿಮಗೆ 17% ಕೊಡೋದು ಅಂತ ತೀರ್ಮಾನ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 17% ಅಂತ ತೀರ್ಮಾನ ಆಗಿದೆ ಅಲ್ವಾ? ಇದಕ್ಕೆ ನಾನು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಅಧ್ಯಕ್ಷರು, ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು. ನಾನು ಹೇಳಿದ್ದಿಲ್ಲ, ಅವರೇ ಕೇಳಿದ್ದು. ಮಾರ್ಚ್ 15ರವರೆಗೆ ಟೈಮ್ ಕೊಟ್ಟಿದ್ದೀವಿ. ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆನಲ್ಲಿ ಮೀಟಿಂಗ್ನಲ್ಲಿ ಮಾತಾಡಿದೆ. ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು. ನೀವು ಆದಷ್ಟು ಜಾಗ್ರತೆ, ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆ ಇದೆ, ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು. ನಿಮಗೂ ಗೊತ್ತಿದೆ, ನಾನೇ ಹೇಳಿದ್ದೀನಪ್ಪ ತಮ್ಮ. ಕೇಳ್ರಿ, ನಾನು ನಿಮ್ಮ ಪರವಾಗಿದ್ದೇನೆ. ಕೇಳಪ್ಪ, ನೀವೆಲ್ಲ ವಿದ್ಯಾವಂತರು, ಈ ಸಮಾಜ ವಿದ್ಯಾವಂತರಲ್ವಾ? ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಈಗ ನಿಮಗೆ ತಿಳಿಸ್ಬಿಡ್ತೀನಿ. 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ವು ಚುನಾವಣಾ ಪೂರ್ವದಲ್ಲಿ. ಕೇಳ್ರಿ, ನೀವು ಇಲ್ದೇನೆ ನಾವು ಮಾಡೋಕ್ಕಾದ್ದೇನ್ರಿ? ನೀವು ಇರ್ಬೇಕು. ಅದು ಜಾರಿ ಮಾಡೋರು ಯಾರು? ನೀವೇ ಅಲ್ವಾ? ಮತ್ತೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಈ ವರ್ಷ 23-24ನೇ ವರ್ಷ ಅವಕ್ಕೆ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ 36,000 ಕೋಟಿ. 24-25ಕ್ಕೆ ಆ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ 52,000 ಕೋಟಿ. ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ. 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ಅದಕ್ಕೆ. 52,009 ಕೋಟಿ ರೂಪಾಯಿಗಳು. ಅದಕ್ಕಿಂತ ಹೆಚ್ಚಾಗ್ಬೋದು. ನನ್ನ ಪ್ರಕಾರ 56,000 ಕೋಟಿ ಆಗ್ಬೋದು ಅಂತ ಲೆಕ್ಕ ಇದೆ. 56,000 ಕೋಟಿ. ಇಷ್ಟೆಲ್ಲ ಆರ್ಥಿಕ ಹೊರೆಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನ ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪಾಸಿಟಿವ್ ಆಗಿ. ಈಗ ಇಲ್ಲೇ ಹೇಳಕ್ಕಾಗಲ್ಲ, ವರದಿ ಬಂದ ಮೇಲೆ ಬೇಗ ನಾ ಇನ್ನೊಂದು ಸಾರಿ ಸುಧಾಕರ್ ರಾವ್ ಜೊತೆ ಮಾತಾಡ್ತೀನಿ. ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಪರವಾಗಿ ಪಾಸಿಟಿವ್ ಆಗಿ ಇದ್ದೇನೆ.
ಇದಕ್ಕೂ ಸಮಾಧಾನ ಇಲ್ಲ. ನಾ ಏನು ಹೇಳೋದು ನಾವು? ಚುನಾವಣಾ ನೀತಿ ಸಂಹಿತೆ ಮುಂಚೆ ಅಂತ ಸರ್. ಆಯ್ತಪ್ಪ, ಮೊದಲು ವರದಿ ಕೊಡ್ಬೇಕಲ್ವ? ಈಗಲೇ ಹೇಳ್ಬಿಟ್ಟು ಹೆಂಗೆ ಹೋಗೋದು? ತಗೊಳ್ಳಿ ಸರ್. ಯಾವಾಗಲೂ ಕೇಳಿ ತಿಳ್ಕೊಳ್ಳಿ. ಈಗ DA ಕೊಡ್ತೀವಿ, ಯಾವಾಗಲಾದ್ರು ಇಟ್ಕೊಂಡಿದ್ದೀನ DAನ? ಇಟ್ಕೊಂಡಿದ್ದೀನೇನ್ರಿ? DA ಬಂದ ತಕ್ಷಣ ಕೊಟ್ಬಿಡ್ತೀನಿ. ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ. ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ DA ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಶೇಷೇಗೌಡ ಏನಪ್ಪ ಬೈರಪ್ಪ ಮಾಡಿದ್ದೀನ? ಇಲ್ಲ. 12 ಗಂಟೆ ಒಳಗೆ ಕೊಟ್ಟಿದ್ದೀರಾ ಮತ್ತೆ ಅದರಿಂದ ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಜೊತೆಗೆ ಈ OPS ಮತ್ತು NPS ಅಂತ ಇದೆ, ಕೇಳ್ರಿ. ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ. ಆ ವರದಿ ಆದಮೇಲೆ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರರನ್ನೆಲ್ಲ ಕರೆದು ಮಾತಾಡ್ತೀನಿ. ಕರೆದು ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೇನೆ. ಯಾಕಂತಂದ್ರೆ ಇದು 2006ರಲ್ಲಿ ಜಾರಿಗೆ ಬಂದದ್ದು. NPS ಜಾರಿಗೆ ಬಂದದ್ದು 2006. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ಇದು ಕೇಂದ್ರ ಸರ್ಕಾರ ಮಾಡೋದು, ನಾನಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. NPS ಅನ್ನ ಮಾಡಿದ್ದು ಕೇಂದ್ರ ಸರ್ಕಾರ 2006ನೇ ಇಸ್ವಿನಲ್ಲಿ. 2006ರಲ್ಲಿ ಕೇಂದ್ರ ಸರ್ಕಾರ. ಈಗ ಹಿಮಾಚಲ ಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಅವೆಲ್ಲ ವರದಿ ತರಿಸ್ಕೊತಾ ಇದ್ದೀನಿ. ಅವೆಲ್ಲ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಣ. ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕೊಂಡು ಮಾತಾಡೋಣ. ಇನ್ನೊಂದು ಸಂಘಟನೆ ಇದೆ, ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ 2 ಜೊತೆಲೂ ಕೂಡ ಮಾತಾಡೋಣ. ಇದಕ್ಕೇನು ಹೇಳೋದು ನಾನು? ಚರ್ಚೆ ಮಾಡಿ, ನಿಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಅದೇ ತೀರ್ಮಾನ ಮಾಡೋಣ. ನಂಬರ್ 1. ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಇದ್ರ ಬಗ್ಗೆನೂ ಕೂಡ ನಾನು ಈಗ ತಾನೇ ಮಾತಾಡಿದೆ. DPRನವ್ರ ಸೆಕ್ರೆಟರಿ ಜೊತೆ ಅದನ್ನ ಕೂಡಲೇ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು 3 ಪ್ರಮುಖವಾದಂಥ ಹಕ್ಕೊತ್ತಾಯಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ. ಸರ್ಕಾರಿ ನೌಕರರು, ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ. ನೀವೆಲ್ಲ ಚೆನ್ನಾಗಿದ್ರೆ, ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ. 5 ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ, ನೇರವಾಗಿ ತಲುಪಿಸ್ತಕ್ಕಂಥದ್ದು. ಈ ಫಲಾನುಭವಿಗಳಿಗೆ ನೇರವಾಗಿ ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ನೀವ್ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ.
ನಾನು ನಿಮ್ಮ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಎಲ್ಲ ಸ್ವಲ್ಪ ಏನಾದರೂ ಒಂದೇನೋ ಹೇಳಬೇಕಂತ ರಿಕ್ವೆಸ್ಟ್ ಸರ್. ಏನು ಅಲ್ಲಪ್ಪ, ನಾನು ರಿಪೋರ್ಟೇ ಕೊಟ್ಟಿಲ್ಲ, ಹೆಂಗೆ ಹೇಳಿ ನಾನು ನಡಿ. ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ. ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ, ಗೊತ್ತಾಯ್ತಾ? ಚರ್ಚೆ ಮಾಡಬೇಕು, ಅದನ್ನು ಹೇಳಿ ಬೇಗ ಮಾಡಿಸಿ ಸರ್. ಬೇಗ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ NPS ಒಂದು ಕಮಿಟಿ ಮೀಟಿಂಗ್ ಕರೆದು ಇದು ಮಾಡೋಣ ಅಂತ ಅದೇ NPS ಬಗ್ಗೆನೂ ಕೂಡ OPS ಬಗ್ಗೆನೂ ಕೂಡ ಮೀಟಿಂಗ್ ಮಾಡೋಣ. ಮಾಡಿ ಸರ್ ಪ್ಲೀಸ್. ಈ ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ಮಾಡೋಣ. ಇಷ್ಟನ್ನು ಹೇಳಿ ಅದು ಹೇಳಿದ್ನಲ್ಲಯ್ಯ ನಾನು, ನೀನು 15 ಹೇಳಿದ್ರೆ ಹೇಳ್ತಾರೆ. ಅದರಿಂದ ಈ ಸರ್ಕಾರ, ನಮ್ಮ ಸರ್ಕಾರ ನಿಮ್ಮ ಪರವಾಗಿರ್ತದೆ. ನಿಮಗೆ ಯಾವತ್ತು ಕೂಡ ನಾವು ನ್ಯಾಯ ಕೊಡಲಿಕ್ಕೆ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದೇ 2017ರಲ್ಲಿ 10,500 ಕೋಟಿ ಕೊಟ್ಟವ್ರು ಈಗ ಕೊಡಲ್ವಾ? ಕೊಡ್ತೀವಿ, ನಡಿ, ನಂಬಿಕೆ ಇಟ್ಕೊಳ್ಳಿ, ಸಂಶಯ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ. ಇಷ್ಟನ್ನು ಹೇಳಿ ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.